ನಮ್ಮ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ. ಆದರೆ ನನಗೆ ಒಬ್ಬ ಅಣ್ಣ ತಂಗಿ ಇದ್ಳು. ಆದರೆ ನನ್ನ ಅಣ್ಣ ಪೋಲಿ ಆಗಿಬಿಟ್ಟಿದ್ದ. ವಯಸ್ಸಿಗೆ ನನಗಿಂತ ದೊಡ್ಡವನು, ಆದರೆ ಮನೆ ಜವಾಬ್ದಾರಿ ಏನೂ ಇರಲಿಲ್ಲ. ನನ್ನ ತಂಗಿ 10ನೇ ತರಗತಿ ಓದ್ತಾ ಇದ್ಳು. ನಾನು ಅವಳಿಗಿಂತ 2 ವರ್ಷಕ್ಕೆ ದೊಡ್ಡವಳು. ನನ್ನ ಅಣ್ಣ 10ನೇ ಕ್ಲಾಸ್ ಫೈಲ್ ಆಗಿದ್ದ. ಓದೋ ಪ್ರಯತ್ನ ಮಾಡಲೂ ಇಲ್ಲ. ಆದರೆ ಕೆಟ್ಟ ಕೆಟ್ಟ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದ. ನನ್ನ ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪ್ಪ ಸತ್ತಿದ್ರು. ನನ್ನ ಅಮ್ಮನಿಗೆ ಓದಿಸೋಕ್ಕೂ ಆಗಲಿಲ್ಲ ಅಂತ ಬೇಜಾರು ಮಾಡ್ತಾಯಿದ್ರು. ಪಾಪ ಅಮ್ಮನೇ ಒಂದು ಆಫೀಸ್ನಲ್ಲಿ ಗುಡಿಸೋ ಒರೆಸೋ ಕೆಲಸ ಮಾಡ್ತಾಯಿದ್ರು. ನಾನು ಮನೆ ಮ್ಯಾನೇಜ್ ಮಾಡ್ತಾಯಿದ್ದೆ. ಒಂದಿನ ನನ್ನ ಅಮ್ಮ ಆಫೀಸ್ಗೆ ಹೋಗಿದ್ರು, ಆದರೆ ಬೇಗ ಬಂದಿದ್ರು. ಆದರೆ ಅವ್ರ ಮುಖದಲ್ಲಿ ನೋವಿತ್ತು. ಕಾಲು ನೋಡಿದಾಗ ಬ್ಯಾಂಡೇಜ್ ಹಾಕಿತ್ತು. ಅಮ್ಮ ನನ್ನ ಆಫೀಸ್ನ ಕಾರ್ನಿಂದ ಬಿಟ್ಟು ನನ್ನ ಕೈಯಲ್ಲಿ ಔಷಧಿ ಕೊಟ್ಟರು ಹೋದರು. ನನ್ನ ಗಾಬರಿಯಾಗ ಅಮ್ಮ ಏನಾಯಿತು ಅಮ್ಮ ಅಂತ ಅಳುತ್ತಾ ಹೇಳಿದೆ. ಆಗ ಅದು ನಾನು ಒರೆಸ್ಬೇಕಾದ್ರೆ ನನ್ನ ಕಾಲು ಜಾರಿ ಸ್ಟೆಪ್ನಿಂದ ಬಿದ್ದು ಬಿಟ್ಟೆ. ಅಲ್ಲೇ ಆಫೀಸರ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆಸ್ಪತ್ರೆಗೆ ಹಾಕೋ ಖರ್ಚೆಲ್ಲ ಅವರೇ ನೋಡಿಕೊಂಡ್ರು. ಎಷ್ಟು ದಿನದ ತನಕ ಇದಕ್ಕೆ ಖರ್ಚಾಗೋದೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿಯ ಖರ್ಚು ಅಂತ ಟೆನ್ಷನ್ ಮಾಡ್ಕೊಂಡಿದ್ರು. ನಾನು ಯೋಚನೆ ಮಾಡಿ ಅಮ್ಮ ನಿನ್ನ ಬದಲಿಗೆ ನಾನು ಹೋಗ್ತೀನಿ, ನಿನ್ನ ಕೆಲಸ ನಾನು ಮಾಡ್ತೀನಿ. ಆಗ ಅಮ್ಮ ಬೇಡ ನೀನು ಹೋಗಬೇಡ, ನಿನಗೆ ಮೊದಲೇ ಸರಿಯಾಗಿ ನೋಡಿಲ್ಲ, ನೀನು ಕೆಲಸಕ್ಕೆ ಬೇಡ ಅಂತ ನಿರಾಕರಿಸಿದ್ರು. ಆದರೆ ನಾನು ಅಮ್ಮ ಪರವಾಗಿಲ್ಲ ಅಮ್ಮ ಹೋಗ್ತೀನಿ ಬಿಡು, ನೋಡು ಚಿನ್ನದು ಫೀಸ್ ಬೇರೆ ಕೊಡಬೇಕು, ಈಗಲೇ ಅವಳು ದಿನ ಕೇಳ್ತಾ ಇದ್ದಾಳೆ, ಲಾಸ್ಟ್ ಡೇಟ್ ಸ್ವಲ್ಪ ದಿನ ಇರೋದು ಅಂತ ಹೇಳ್ತಾ ಇದ್ದಾಳೆ, ಇನ್ನು ಕೊಟ್ಟಿಲ್ಲ ಅಂದರೆ ಎಕ್ಸಾಮ್ಗೆ ಕೂರಿಸಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಒಪ್ಪಿಸಿದೆ. ಹಾಗೆ ಆಯಿತು ಅಂತ ಒಪ್ಕೊಂಡು ನನಗೆ ಅಲ್ಲಿಯ ಕೆಲಸದ ಬಗ್ಗೆ ಹೇಳಿಕೊಟ್ರು. ಮಾರನೇ ದಿನ ಮನೆ ಕೆಲಸ ಮಾಡಿ ಮಡಗಿ ಅಮ್ಮನಿಗೆ ಬೇಕಾದದ್ದು ಹತ್ತಿರ ಮಡಗಿ ಹೋದೆ. ಅಲ್ಲಿ ಅಮ್ಮನ ಫ್ರೆಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿಯ ಬಾಸ್ಗೆ ನನ್ನ ಅಮ್ಮನ ಫ್ರೆಂಡ್ ಪರಿಚಯ ಮಾಡಿಸಿಕೊಟ್ಟು ಅವ್ರು ನನ್ನ ನೋಡಿ ಅಯ್ಯೋ ಇಷ್ಟು ಚಿಕ್ಕ ಹುಡುಗಿ ಕೈಯಲ್ಲಿ ಆ ಕೆಲಸ ಮಾಡಿಸ್ಬಿಡಿ, ನನ್ನ ಜೊತೆ ನೀನು ಟೀ ಅಥವಾ ಕಾಫಿ ಮಾಡಿ ಎಲ್ಲರಿಗೂ ಸರ್ವ್ ಮಾಡು, ಇದಕ್ಕೆ ನಿನ್ನ ಅಮ್ಮನ ಸ್ಯಾಲರಿನೇ ಕೊಡ್ತೀನಿ ಅಂತ ಹೇಳಿ ಹೋದರು. ನಾನು ಎಲ್ಲರಿಗೂ ಆ ಟೈಮ್ಗೆ ಸರಿಯಾಗಿ ಟೀ ಮಾಡಿಕೊಡೋದು, ಸರ್ ಕೇಳಿದಾಗ ಅವ್ರಿಗೆ ಮಾಡಿಕೊಡೋದು ಅಷ್ಟೇ ನನ್ನ ಕೆಲಸ ಆಗಿತ್ತು. ನಾನು ಯಾರು ಕೇಳ್ತಾರೋ ಅವ್ರಿಗೆ ಕೇಳಿದ ತಕ್ಷಣ ಟೀ ಮಾಡಿ ಕೊಡ್ತಿದ್ದೆ. ಹಾಗೆ ಅಲ್ಲಿ ಅಮ್ಮನ ಫ್ರೆಂಡ್ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಿದ್ರು. ನನಗೆ ಅಷ್ಟೇನು ಕಷ್ಟ ಆಗಲಿಲ್ಲ. ನನ್ನ ಮನೆಗೆ ಅಮ್ಮನ ಹತ್ರ ಎಲ್ಲ ಹೇಳ್ತಾ ಇದ್ದೆ. ನನಗೆ ಅಲ್ಲಿ ಏನೂ ಕಷ್ಟ ಆಗಲಿಲ್ಲ ಅಂತ ಹೇಳಿದೆ. ಆಗ ಅಮ್ಮ ಅಲ್ಲಿಯ ಒಬ್ಬೊಬ್ಬರ ಹೆಸರು ಹೇಳಿ ಅವ್ರು ಹೇಗೆ ಇವ್ರು ಹೇಗೆ ಅಂತ ಕೇಳ್ತಾಯಿದ್ರು. ನನ್ನ ಅಮ್ಮ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳಿದೆ. ಹೀಗೆ ದಿನೇ ದಿನೇ ನಡೀತಾ ಇತ್ತು. ಆದರೆ ನನ್ನ ಅಣ್ಣನಿಗೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತಲೂ ಚಿಂತೆ ಇಲ್ಲ. ಮಧ್ಯರಾತ್ರಿ ಬರ್ತಾ ಇದ್ದ, ಮಧ್ಯಾಹ್ನ ಎದ್ದೊಳ್ತಿದ್ದ, ಮತ್ತು ಹೊರಗಡೆ ಹೋಗ್ತಾ ಇದ್ದ. ಅದು ಅಮ್ಮನ ಹತ್ರ ಹಣ ಕೇಳಿ ತಗೊಂಡು ಹೋಗ್ತಾ ಇದ್ದ. ಒಂದು ದಿನ ನಾನು ಹೋದಾಗ ಆಫೀಸ್ನಲ್ಲಿ ತುಂಬ ಕ್ಲೀನಿಂಗ್, ಎಲ್ಲರೂ ಅದರಲ್ಲಿ ಇದರಲ್ಲಿ ಬ್ಯುಸಿ ಇದ್ದರು. ನನಗೆ ಏನು ಅಂತ ಅಲ್ಲಿ ಹೋಗಿ ಗೀತಾ ಅಕ್ಕನ ಹತ್ರ ಕೇಳಿದೆ, ಏನು ಯಾಕಿಷ್ಟು ತಯಾರಿ ಅಂತ. ಆಗ ಇಲ್ಲಿಯ ಬಾಸ್ ಮಗ ಬರ್ತಾ ಇದ್ದಾನೆ, ಅವನು ಇಲ್ಲಿಯ ಆಗಾಗ ಬರ್ತಾ ಇರ್ತಾರೆ, ಅದಕ್ಕೆ ತಯಾರಿ ಅಂತ ಹೇಳಿದ್ರು. ಹಾಗೆ ಮೀಟಿಂಗ್ ಕೂಡ ಇತ್ತು, ಅವ್ರು ಬಂದಾಗ ಎಲ್ಲರ ಬಗ್ಗೆ ವಿಚಾರಿಸ್ತಾರೆ ಅಂತಲೂ ಹೇಳಿದರು. ನನಗೆ ಹೇಳಿದರು, ನೀನು ಕೇಳಿದ ತಕ್ಷಣ 1 ನಿಮಿಷ ಲೇಟ್ ಮಾಡಿದೆ, ಕಾಫಿ ಕೊಡು ಅಂತ ಹೇಳಿದರು. ಹಾಗೆ ಎಲ್ಲರ ಹತ್ರ ಮಾತುಕತೆ ಆಡ್ತಾಯಿದ್ರು. ಅಷ್ಟರಲ್ಲಿ ಕಾಫಿಗೆ ಹೇಳಿದ್ರು. ಹಾಗೆ ತಗೊಂಡು ಹೋಗಿ ಕೊಟ್ಟೆ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿಯ ಫುಡ್ ಮೇಲ್ನ ಕರೀರಿ ಅಂತ ಹೇಳಿದ್ರು. ಆಗ ನನ್ನ ಮತ್ತೆ ಇನ್ನೊಬ್ಬರನ್ನ ಕರೆದುಕೊಂಡು ಹೋದರು. ನನ್ನ ನೋಡಿ ಇವ್ರು ಅಂತ ಕೇಳಿದಾಗ, ಅದು ಇವರು ಸಾವಿತ್ರಮ್ಮನ ಮಗಳು, ಅದೇ ಕಳೆದ ಸಲ ಬಿದ್ದು ಕಾಲ್ ಫ್ರ್ಯಾಕ್ಚರ್ ಆಗಿತ್ತಲ್ಲ, ಅದಕ್ಕೆ ಅವ್ರ ಬದಲು ಅವ್ರ ಮಗಳು ಬರ್ತಾ ಇದ್ದಾಳೆ ಅಂತ ಹೇಳಿದಾಗ, ಓ ಹೌದಾ, ಹಾಂ ಕಾಫಿ ನೀನು ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಕಳಿಸಿದ್ರು. ನಾನು ಅಂದ್ಕೊಂಡಿದ್ದೆ ಬಾಸ್ ತುಂಬ ಏಜ್ ಆಗಿರ್ತಾರೆ ಅಂತ. ಆದರೆ ಅವರು ಇನ್ನೂ ನನಗಿಂತ ಒಂದು 3 ವರ್ಷಕ್ಕೆ ದೊಡ್ಡವರು ಆಗಿರ್ಬೋದೇನೋ. ನೋಡಲು ತುಂಬ ಸ್ಮಾರ್ಟ್ ಆಗಿದ್ರು. ಆದರೆ ಏನೋ ಗೊತ್ತಿಲ್ಲ, ನನಗೆ ಅವರನ್ನು ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂದು ಫೀಲಿಂಗ್. ಮತ್ತು ಅವರನ್ನು ಕಾಫಿ ಕೊಡೋ ನೆಪದಲ್ಲಿ ಆಗಾಗ ನೋಡೋ ಹುಚ್ಚು ಆಟ ಆಗ್ತಾ ಇತ್ತು. ಆದರೆ ಸರ್ 1 ವಾರದಲ್ಲಿ ಹೋಗ್ತೀರಿ ಅಂತ ಹೇಳಿದರು. ನನಗೆ ತುಂಬ ಬೇಜಾರು, ಮನಸ್ಸಲ್ಲಿ ಒಂಥರ ದುಃಖ. ನಾನು ಅವರನ್ನು ಇಷ್ಟಪಡ್ತಾ ಇದ್ದೆ. ಹಾಂ, ನಾನು ಎಲ್ಲಿ ಅವರೆಲ್ಲಿ ಅಂತ ಅನ್ಕೋತಿದ್ದೆ. ಒಂದಿನ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ಎಷ್ಟು ಹೊತ್ತು ಆಗಿದ್ರೂ ಆಟ ನಿಲ್ಲಿಸ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ಬಾಸ್ ಬಂದರು. ನನ್ನ ಹತ್ರ ಬಂದು ನಿಲ್ಲಿಸಿ, ಬಾ ನಾನು ಡ್ರಾಪ್ ಮಾಡ್ತೀನಿ ಅಂತ. ಆಗ ಇಲ್ಲ ಸರ್ ಬೇಡ ಅಂದೆ. ಆಗ ಬಾ ತುಂಬ ಲೇಟ್ ಆಗಿದೆ ಬಾ ಅಂತ ಫೋರ್ಸ್ ಮಾಡಿ ಕರೆದ್ರು. ನಾನು ಕಾರಿನಲ್ಲಿ ಕೂತ್ಕೊಂಡೆ. ಅವ್ರು ನನ್ನ ಅಮ್ಮನ ಆರೋಗ್ಯದ ಬಗ್ಗೆ ಕೇಳ್ತಾಯಿದ್ರು. ನನ್ನ ಮಾತಲ್ಲಿ ಸರ್ ಸರ್ ಅಂತ ಕೂಗ್ತಾ ಇದ್ದೆ ಮತ್ತು ನರ್ವಸ್ ಆಗಿಯೂ ಇದ್ದೆ. ಆದರೆ ಅವರು ಈಗ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಈಗ ಹೊರಗಡೆ ಇರೋದು, ನೀನು ಸರ್ ಅನ್ನೋದನ್ನು ನಿಲ್ಲಿಸಿ ಅನಿಕೇತ್ ಅಂತ ಹೆಸರು ಹಿಡಿದು ಹೇಳು ಅಂತ. ಆಗ ನಾನು ಹ್ಞೂ ಅಂದೆ, ಆದರೆ ಹಾಗೆ ಹೇಳ್ತಾ ಇದ್ದೆ. ಆಗ ಅವರು ಮತ್ತೆ ನೋಡು ಸರ್ ಅಂತ ಹೇಳಿ ನಗಾಡ್ತಾ ಇದ್ರು. ಮತ್ತು ನನ್ನ ಮನೆ ಬಂತು. ಆಗ ಅಲ್ಲಿ ಇಳಿದೆ. ಇದನ್ನು ನನ್ನ ಅಣ್ಣ ನೋಡಿಬಿಟ್ಟಿದ್ದ.
ನಾನು ಎಳ್ಕೊಂಡು ಹೋದ ಮನೆಗೆ. ಚೆನ್ನಾಗಿ ಹೊಡಿತಿದ್ದ ಕೆನ್ನೆಗೆ. ಅಮ್ಮ ಅಲ್ಲಿಂದಲೇ ತುಂಬ ಬೈತಾಯಿದ್ರು. ನನ್ನ ತಂಗಿ ಬಿಡಿಸಲು ನೋಡಿದ್ಲು. ಅಣ್ಣ ಯಾರ ಜೊತೆನೂ ಬಂದಿದ್ದು ನನಗೆ ಚೆನ್ನಾಗಿ ಗೊತ್ತು. ನೀನು ಯಾವುದೋ ಹುಡುಗನ ಜೊತೆ ಬೇಡವಾದ ಕೆಲಸ ಮಾಡ್ಕೊಂಡಿದ್ದೀಯಾ ಅಂತ. ನೀನು ಏನೇ ಬೇಕಾದರೂ ಮಾಡಿದ್ರು ಇಲ್ಲಿ ಕೇಳೋರಿಲ್ಲ ಅಂತ ತಿಳ್ಕೊಂಡಿದ್ದೀಯಾ. ನಾನು ಇದ್ದೀನಿ ಅಂತ ಹೊಡಿತಾ ಇದ್ದ. ನಾನು ಇಲ್ಲ, ನನ್ನ ಬಾಸ್ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳ್ತಾನೆ ಇರಲಿಲ್ಲ. ಕೆನ್ನೆಗೆ ಹೊಡೆದ. ಏಟಿನಿಂದ ನನ್ನ ಕೆನ್ನೆ ನೀಲಿ ಆಗಿಬಿಟ್ಟಿತ್ತು. ನಾನು ರೂಮ್ಗೆ ಹೋಗಿ ನನ್ನ ಬಾಯಿಗೆ ಬಂದಿದ್ದೆಲ್ಲ ಅವನಿಗೆ ಚೆನ್ನಾಗಿ ಬೈತೆ. ನಾನು ಅಮ್ಮನ ಹತ್ರ ಎಲ್ಲ ಹೇಳಿದ್ದೆ. ಅಮ್ಮನೂ ಬೇಜಾರು ಮಾಡ್ತಾಯಿದ್ರು. ಮಾರನೇ ದಿನ ಆಫೀಸ್ಗೆ ಹೋದಾಗ ಎಲ್ಲರೂ ಕೇಳ್ತಾಯಿದ್ರು ನಾನು ಎಲ್ಲರ ಹತ್ರ ಸುಳ್ಳು ಹೇಳಿದೆ. ನಾನು ಅಲ್ಲಿ ಬಿದ್ದೆ, ಇಲ್ಲಿ ಬಿದ್ದೆ ಅಥವಾ ಏನೋ ಕಚ್ಚಿದ್ದು ಅಂತ. ಆದರೆ ನನ್ನ ಬಾಸ್ ಕೇಳಿದಾಗ ನನಗೆ ಏನಾಯಿತು ಗೊತ್ತಿಲ್ಲ. ನಾನು ನನ್ನ ಅಣ್ಣನ ನೆನ್ನೆ ನಿಮ್ಮ ಜೊತೆ ಮನೆಗೆ ಹೋಗಿದ್ದಕ್ಕೆ ತಪ್ಪು ಅರ್ಥ ತಿಳ್ಕೊಂಡು ನನ್ನ ಚೆನ್ನಾಗಿ ಹೊಡೆದು ಹೀಗೆ ಆಗಿದ್ದು ಅಂತ ಹೇಳಿದೆ. ಆಗ ಅವನಿಗೆ ತುಂಬ ಬೇಜಾರಾಯಿತು. ಮತ್ತು ಹೇಳಿದ್ರು ಅವನನ್ನು ಜೈಲಿಗೆ ಹಾಕಬೇಕು, ಹಾಗಿದ್ರೇ ಅವನಿಗೆ ಬುದ್ಧಿ ಬರೋದು. ನಾನು ಮುಂದೆ ಹೀಗೆ ಹೊಡಿಬೇಕಿತ್ತು. ಒಂದು ಅವನಿರ್ತಿದ್ದ, ಇಲ್ಲ ನಾನಿರ್ತಿದ್ದೆ ಅಂತ ಹೇಳಿದ್ರು. ನನಗೆ ಮನಸ್ಸಲ್ಲಿ ಒಂಥರ ಖುಷಿಯಾಯಿತು ಹಾಗೆ ಹೇಳಿದ್ದಕ್ಕೆ. ಇನ್ನೇನಾದರೂ ಹೊಡೆದ್ರೆ ಆ ಕೂಡಲೇ ನನಗೆ ಕಾಲ್ ಮಾಡು, ಅವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ. ನಾನು ಹಾಂ ಅಂತ ಹೇಳಿ ಹೊರಗಡೆ ಬಂದೆ. 2-3 ದಿನ ಆದಮೇಲೆ ನಾನು ಹೀಗೆ ಮನೆಗೆ ಹೋಗ್ತಿದ್ದೆ. ಆಗ ಮನೇಲಿ ತುಂಬ ಗಂಡು ಮಕ್ಕಳು ಇದ್ದರು. ನಾನು ತಲೆ ಬಗ್ಗಿಸಿ ಹೊಟ್ಟೋದೆ ಒಳಗಡೆ. ಹೋದಾಗ ಗೊತ್ತಾಯ್ತು ಅಮ್ಮ ಅಳುತ್ತಾ ಕೂತಿದ್ರು. ಯಾಕಮ್ಮ ಏನಾಯಿತು, ಅಣ್ಣ ಹೊಡೆದ್ನಾ ಅಥವಾ ಬೈದ್ದ ಅಂತ ಕೇಳಿದೆ. ಆಗ ಇಲ್ಲ, ಅದು ನಿನ್ನ ಅಣ್ಣ ಜೂಜಾಡಿ ಸೋತಿದ್ದಾನೆ ಅಂತ ಹೇಳಿದ್ರು. ಆಗ ಹಾಂ, ಇದರಲ್ಲೇನಿದೆ ಅಂತ. ಆಗ ಅದು ನಿನ್ನ ಮಡಗಿ ಜೂಜು ಆಡಿ ಸೋತಿದ್ದು, ಈಗ ಆ ಹುಡುಗ ನಿನ್ನ ಜೊತೆ ಮದುವೆ ಆಗಿ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ ಹೇಳಿ ಜೋರಾಗಿ ಅಳ್ತಾಯಿದ್ರು. ನಾನು ಶಾಕಾಗಿ ಅಲ್ಲೇ ನಿಂತಿದ್ದೆ. ನಾನು ಹೊರಗಡೆ ಹೋಗಿ ಎಲ್ಲರನ್ನು ಓಡಿಸಲು ನೋಡಿದೆ. ಅವ್ರ ಮುಂದೆ ಅಣ್ಣನನ್ನು ತುಂಬ ಚೆನ್ನಾಗಿ ಬೈದೆ. ಆಗ ಅಣ್ಣ, ಅದು ನಾನು ನಿನ್ನ ಒಳ್ಳೆಯದಕ್ಕೆ ಮಾಡಿದ್ದು, ಹಾಗೆ ನೀನು ಮದುವೆ ಆಗ್ತಿದೆ ನೋಡು ಅಂತ ಆ ಹುಡುಗ ನನ್ನ ಎಳ್ಕೊಂಡು ಹೋಗಲು ಬಂದ. ನಾನು ಬೇಗ ಓಡಿ ರೂಮ್ಗೆ ಹೊಟ್ಟೋದೆ. ನನಗೆ ಬೇರೆ ಏನು ತೋರಿಸ್ಲಿಲ್ಲ. ನಾನು ಸರ್ಗೆ ಫೋನ್ ಮಾಡಿದೆ ಮತ್ತು ಎಲ್ಲ ವಿಷಯ ಹೇಳಿದೆ. ಅವರೆಲ್ಲ ನನ್ನ ಬಾಗಿಲು ತಟ್ಟಿ ಕೊನೆಗೆ ನಿನ್ನ ಆ ತಂಗಿ ಇಲ್ಲ ಅಂದರೆ ಈ ತಂಗಿ ಸಾಕು ಅಂತ ನನ್ನ ತಂಗಿನ ಎಳ್ಕೊಂಡು ಹೋಗ್ತಾಯಿದ್ರು. ನಾನು ಬೇರೆ ದಾರಿ ಇಲ್ಲದೆ ಬಾಗಿಲು ತಾಗಿದ್ದಕ್ಕೆ ಅಷ್ಟರಲ್ಲಿ ದೇವರಂತೆ ಸರ್ ಬಂದರು. ಜೊತೆಗೆ ಪೊಲೀಸ್ ಇದ್ದರು. ಅವರೆಲ್ಲರನ್ನು ಕರ್ಕೊಂಡೋದ್ರು. ಸ್ವಲ್ಪ ಜನ ಓಡಿ ಹೋದರು. ನನ್ನ ಅಣ್ಣನನ್ನು ಜೈಲಿಗೆ ಹಾಕಿಸಿದ್ರು. ಅಮ್ಮನ ಹತ್ರ ಇಂಥ ಮಗ ಇಲ್ಲ ಅಂದರೂ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಹೋಗಿ ಬೇಗ ಟೀ ಮಾಡಿಕೊಟ್ಟೆ. ಕುಡಿತಾ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನು ಅವರನ್ನೇ ನೋಡ್ಕೊಂಡು ನಿಂತಿದ್ದೆ. ಅಮ್ಮನೂ ತುಂಬ ಧನ್ಯವಾದ ಹೇಳಿದ್ರು. ಆಗ ಸರ್, ಇದು ನನ್ನ ಕರ್ತವ್ಯ ಅಂತ ಹೇಳಿ ಹೋದರು. ನಾನು ತುಂಬ ಖುಷಿಯಲ್ಲಿದ್ದೆ. ಗೀತಕ್ಕ ಹೇಳಿದ್ರು, ಸರ್ 1 ವಾರದಲ್ಲಿ ಹೋಗ್ತೀನಿ ಅಂತ, ಇನ್ನೂ ಹೋಗಿಲ್ಲ, ಏನು ವಿಷಯ ಗೊತ್ತಿಲ್ಲ ಅಂತ. ಆಗ ಅಕ್ಕ, ನಮ್ಗೆ ಯಾಕೆ ಅಂತ ಸುಮ್ಮನೆ ಹೇಳಿದೆ. ಸರ್, ನನ್ನ ಜೊತೆ ಇವತ್ತು ಸಂಜೆ ಮೀಟಿಂಗ್ ಇದೆ, ನೀನು ಹೋಗಬೇಡ, ಕಾಫಿ ಬೇಕಾಗುತ್ತೆ ಅಂತ ಹೇಳಿದರು. ಹಾಗೆ ನಾನು ಕಾಯುತ್ತಾ ಕೂತಿದ್ದೆ. ಅದು ಸಂಜೆ ಆಯಿತು. ಎಲ್ಲರೂ ಹೋದರು. ಆಫೀಸ್ನಲ್ಲಿ ಯಾರೂ ಇರಲಿಲ್ಲ. ನನಗೆ ಭಯ ಆಯಿತು. ನಾನು ಸರ್ ಹತ್ರ ಹೋಗೋದಾ, ನಾನು ಹೋಗ್ತೀನಿ, ಎಲ್ಲರೂ ಹೋದರು ಅಂತ ಹೇಳೋಕ್ಕೆ ಹೋಗ್ತಿದ್ದೆ. ಸರ್ ರೂಮ್ ತೆಗೆದಿದ್ದ ತಕ್ಷಣ ಫುಲ್ ಹೂಗಳಿಂದ ಡೆಕೋರೇಷನ್ ಆಗಿತ್ತು. ನನ್ನ ನೋಡಿದ ತಕ್ಷಣ ಸರ್ ಓಡಿ ಬಂದು ನನ್ನ ಕೈಗೆ ಹೂ ಕೊಟ್ಟು ಪ್ರಪೋಸ್ ಮಾಡಿದ್ರು. ನನಗೆ ಮನಸ್ಸಲ್ಲಿ ತುಂಬ ಖುಷಿಯಾಯಿತು. ಆದರೆ ಮುಖದಲ್ಲಿ ನಾನು ತೋರಿಸ್ಲಿಲ್ಲ. ಸರ್, ನೀವೆಲ್ಲಿ, ನಾನೆಲ್ಲಿ, ಅದು ನಿಮ್ಮ ಜೊತೆ ನಾನು ಸೂಟ್ ಆಗಲ್ಲ ಅಂತ ಹೇಳಿದೆ. ಆಗ, ಹೇ, ಅದೆಲ್ಲ ಇಲ್ಲ, ನೀನು ಒಬ್ಬ ಮನುಷ್ಯನೇ, ನಾನು ಒಬ್ಬ ಮನುಷ್ಯನೇ. ನಮ್ಮಿಬ್ಬರ ಮಧ್ಯೆ ಈ ದುಡ್ಡು, ಶ್ರೀಮಂತ, ಬಡವರು ಅನ್ನೋದ್ರೂ ಏನೂ ಇಲ್ಲ. ಈ ಮಾತನ್ನು ಯಾವತ್ತೂ ನನ್ನ ಜೊತೆ ಹೇಳಬೇಡ. ಮತ್ತು ನಿನಗೆ ನಾನು ಇಷ್ಟನಾ ಅಂದರು. ಆಗ ಸರ್, ಆದರೆ ನೀವು ನನ್ನ ಮದುವೆಗೆ ನನ್ನ ಅಮ್ಮನ ಹತ್ರ ಬಂದು ಕೇಳಬೇಕು ಅಂತ ಹೇಳಿದೆ. ಅದೆಲ್ಲ ನಾನು ಯೋಚನೆ ಮಾಡಿದ್ದೀನಿ, ನೀನು ಮೊದಲು ಹೇಳು, ನಿನಗೆ ನಾನು ಇಷ್ಟನಾ ಅಂತ. ಆಗ ಹಾಂ ಅಂತ ಹೇಳಿ ನಾಚಿಕೆಯಿಂದ ಹೊರಟೋದೆ. ನಾನು ಮತ್ತು ಸರ್ ತುಂಬ ಖುಷಿಯಿಲ್ಲೇ ಆವತ್ತಿಂದ ಇದ್ವಿ. ನಾನು ಅಮ್ಮನ ಹತ್ರ ಹೇಳಿದ್ದೆ. ಆಗ ಅಮ್ಮನಿಗೂ ಆಶ್ಚರ್ಯ. ಸರ್, ಅದು ನಿನ್ನ ಅಂತ ಹೇಳ್ತಾಯಿದ್ರು. ಮತ್ತು ಹೇಳಿದ್ರು, ಒಳ್ಳೆಯವರಿಗೆ ಯಾವತ್ತೂ ದೇವರು ಕೈ ಬಿಡಲ್ಲ ಅಂತ. 2 ದಿನ ಆದಮೇಲೆ ಸರ್ ಪಾರ್ಟ್ನರ್ ಮಗಳು ಬಂದಿದ್ಲು. ನಾನು ಅವತ್ತು ಲೇಟಾಗಿ ಬಂದಿದ್ದೆ. ಮತ್ತು ಎಲ್ಲರನ್ನು ಇರಿಸಿ ಏನೋ ಹುಡುಕ್ತಾ ಇದ್ರು. ನಾನು ಹೋಗಿ ಮೆಲ್ಲಗೆ ಏನಾಯಿತು ಅಂತ ಕೇಳಿದೆ. ಆಗ ಅದು ಮೇಡಮ್ ಡೈಮಂಡ್ ರಿಂಗ್ ಹಾಳೋಗಿದೆ, ಅದನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಆಗ್ತಾನೆ ಬಂದಿದ್ದೆ. ಎಲ್ಲರದ್ರೂ ಆಗಿತ್ತು. ಆದರೆ ನನ್ನ ಬ್ಯಾಗ್ ನೋಡಿದ ತಕ್ಷಣ ಅದರಲ್ಲಿ ಇತ್ತು. ನನಗೆ ಶಾಕ್, ಹೇಗೆ ಬಂತು ಅಂತ. ನಾನೇ ಏನೋ ಹೇಳಿದ್ರು ಅವ್ರು ಕೇಳೋಕ್ಕೆ ರೆಡಿ ಇರಲಿಲ್ಲ. ಪೊಲೀಸ್ ಕರೆಸಿ ನನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ರು. ಅಲ್ಲಿ ಅನಿಕೇತು ಇರಲಿಲ್ಲ. ಅದು ದಸರಾ ಟೈಮ್ ಆಗಿತ್ತು. ಸಂಜೆ ಬಂದ್ರ ಅನಿಕೇತ್ ಗೊತ್ತಾಗಿ ಜಾಮೀನಿಗೆ ತೆಗಿಯೋಕ್ಕೆ ಬಂದಿದ್ರು. ಆದರೆ ಬೇಕು ಅಂತಲೇ ರಜೆ ಅದು ಇದು ಅಂತ ಹೊರಗಡೆ ಹಾಕಿದ್ರು. ನಾನು ಅಳುತ್ತಾ ಕೂತಿದ್ದೆ. 1 ವಾರ ಆದರೂ ಯಾರೂ ಬಂದಿರಲಿಲ್ಲ. 1 ವಾರ ಆದಮೇಲೆ ಅನಿಕೇತ್ ಬಂದಿದ್ದರು ಮತ್ತು ಜಾಮೀನು ಕೊಡಿಸಿದ್ರು. ನಾನು ನಂದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದೆ. ಆಗ ನೀನು ಏನು ಹೇಳಬೇಡ, ನನಗೆ ಗೊತ್ತು ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಗೊತ್ತು ಅಂತ ನನ್ನ ಡೈರೆಕ್ಟಾಗಿ ಅವ್ರ ಮನೆಗೆ ಕರ್ಕೊಂಡು ಹೋದರು. ಮತ್ತು ನನ್ನ ಅಲ್ಲಿ ನಿಲ್ಲಿಸಿ ಡ್ಯಾಡ್ ಡ್ಯಾಡ್ ಅಂತ ಕೋಪದಿಂದ ಕೂಗ್ತಾ
ಇದ್ರು. ಮತ್ತು ಅವರ ಅಪ್ಪ ಬಂದ ತಕ್ಷಣ, ಡ್ಯಾಡ್ ನೀವು ಹೀಗೆ ಮಾಡ್ತೀರಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಯಾಕೆ ಮಾಡಿದ್ರಿ ಹೇಳಿ ಹೇಳಿ ಅಂತ ಕೇಳಿದಾಗ, ಅದು ನೀನು ಆ ಹುಡುಗಿ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ, ನಾನು ನನ್ನ ಪಾರ್ಟ್ನರ್ ಮಗಳ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಇದ್ದರೆ ನೀನು ಅವಳ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಹೀಗೆ ಮಾಡೋದಕ್ಕೆ ನಾನೇ ಹೇಳಿದ್ದು. ಅದಕ್ಕೆ ಅನಿಕೇತ್, ಓ ಇದಾ ನಿಮಗೆ ಪ್ರಾಬ್ಲಮ್, ಹಾಗಾದರೆ ಈ ಮನೆ ಬಿಟ್ಟು ಈಗಲೇ ಇವಳನ್ನು ಕರ್ಕೊಂಡು ಹೋಗ್ತೀನಿ, ಇನ್ನು ನಿಮಗೂ ನನಗೂ ಯಾವುದೇ ಸಂಬಂಧ ಬೇಡ ಅಂತ ಹೇಳಿದಾಗ ಸರ್ ಓಡಿ ಬಂದು, ನನಗೆ ನೀನು ಇಲ್ಲದೆ ಬೇರೆ ಯಾರಿದ್ದಾರೆ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ, ನನ್ನ ಕ್ಷಮಿಸ್ಬಿಡು ಅಂತ ಕಾಲು ಹಿಡಿದ್ರು. ಆಗ ಅನಿಕೇತ್ ಕ್ಷಮಿಸಿದ್ರು. ಹಾಗೆ ಎಲ್ಲರ ಸಮ್ಮತದಿಂದ ಮದುವೆ ಆಯಿತು. ನನ್ನ ಇದುವರೆಗೂ ಅನಿಕೇತ್ ಕೀಳು ಮಟ್ಟದಲ್ಲಿ ನೋಡದೆ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಈಗ ಮದುವೆಯಾಗಿ 10 ವರ್ಷ ಆಗಿದೆ. ನನಗೆ ಅವಳಿ ಜೋಳಿ ಮಕ್ಕಳಾದವು. ಅದೂ ಅಲ್ಲದೆ ನನ್ನ ತಂಗಿನ ಡಾಕ್ಟರ್ ಓದಿಸಿದ್ರು. ಅವಳು ಈಗ ಡಾಕ್ಟರ್ ಆಗಿದ್ದಾಳೆ. ನನ್ನ ಅಣ್ಣನನ್ನು ಬಿಡಿಸಿ ಅವ್ರ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ಟು ಈಗ ಅವನು ಮನುಷ್ಯನಾಗಿ ಮದುವೆಯಾಗಿ ಅಮ್ಮನನ್ನು ನೋಡಿಕೊಂಡು ತುಂಬ ಚೆನ್ನಾಗಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.